Hello everyone, welcome to class. In this video we are going to discuss about a question tag practice MCQs. ಯಾವ ರೀತಿ ನಾವು ಹೆಲ್ಪಿಂಗ್ ವರ್ಬ್ ಇದ್ರೆ ಅಂದರೆ ಈಸ್ ಆಗಿರ್ಬೋದು ವಾಸ್ ಈ ರೀತಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಅಂದರೆ ಈಸ್ ವಾಸ್ ವರ್ ಆರ್ ಡೂ ಡಸ್ ಎಲ್ಲ ಬರುತ್ತೆ. ಈ ರೀತಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ನಾವು ಕ್ವಶನ್ ಟ್ಯಾಗ್ನ ಈಸಿಯಾಗಿ ಫ್ರೇಮ್ ಮಾಡ್ಬೋದು. ಇವೇ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ಪಾಸಿಟಿವ್ ಕ್ವಶನ್ ಟ್ಯಾಗ್ನ ನಾವು ಫ್ರೇಮ್ ಮಾಡ್ತೀವಿ. ಬಟ್ ಟುಡೇ ಇನ್ ದಿಸ್ ಕ್ಲಾಸ್ ವಿತೌಟ್ ಹೆಲ್ಪಿಂಗ್ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋ ಸೆಂಟೆನ್ಸ್ ಓನ್ಲಿ ಮೇನ್ ವರ್ಬ್ ಕೊಟ್ಟಿರ್ತಾರೆ. ಯಾವ ರೀತಿ ಮೇನ್ ವರ್ಬ್ನ ಯೂಸ್ ಮಾಡಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು ಅಂದರೆ ಒಂದು ಸೆಂಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ, ಅಂದರೆ ಓನ್ಲಿ ಮೇನ್ ವರ್ಬ್ ಇರುತ್ತೆ. ಆ ಮೇನ್ ವರ್ಬ್ನ ಯೂಸ್ ಮಾಡಿ ನಾವು ಯಾವ ಆಕ್ಸಿಲರಿನ ತಗೋಬೇಕು, ಯಾವ ರೀತಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ಶಿ ಲೈಕ್ಸ್ ಕಾಫಿ ಅಂತ ಇದೆ. ಇಲ್ಲಿ ಯಾವುದೇ ರೀತಿಯಾದ ಹೆಲ್ಪಿಂಗ್ ವರ್ಬ್ ಇಲ್ಲ. ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಇಯರ್, ಓನ್ಲಿ ಮೇನ್ ವರ್ಬ್ ಇದೆ ಅಷ್ಟೇ. ಇಲ್ಲ ಅಂದರೆ ಯಾವ ಫಾರ್ಮಲ್ಲಿ ಇದೆ ಮೇನ್ ವರ್ಬು? V1 ಫಾರ್ಮಲ್ಲಿ ಇದೆ. ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್. ಸೊ ವರ್ಬು V1 ಅಂದರೆ ಲೈಕ್ ಅಂತ ಬರುತ್ತೆ. ಇಲ್ಲಿ ಏನಿದೆ ಲೈಕ್ಸ್ ಅಂದರೆ V1 ಪ್ಲಸ್ ಎಸ್ ಅಂದರೆ ಲೈಕ್ಸ್ ಅಂತ ಬರುತ್ತೆ. ಸೊ ನಿಮಗೆ ಗೊತ್ತಿರಬೇಕು, ಈ ಥರ ಇದ್ದಾಗ ವರ್ಬ್ಸು ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ದಾಗ ಓನ್ಲಿ ಮೇನ್ ವರ್ಬ್ ಇದ್ದಾಗ ನಾವು ಡೂ ಡಸ್ ಡಿಡ್ನ ತಗೊಂಡು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಡೂ ಡಸ್ ಡಿಡ್ನ ತಗೊಂಡು ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಯು ಮಸ್ಟ್ ನೋ ವೆನ್ ಟು ಯೂಸ್ ಡೂ ಅಂಡ್ ಡಸ್ ಅಂಡರ್ ಡಿಡ್. ಯಾವಾಗ ಡೂ ಮತ್ತು ಡಸ್ ಅಂಡರ್ ಡಿಡ್ನ ಯೂಸ್ ಮಾಡ್ಬೇಕಂತ ನಿಮಗೆ ಗೊತ್ತಿದ್ದಾಗ ನೀವು ಈಸಿಯಾಗಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ಬೋದು. ಸೊ ವಿ ಯೂಸ್ ಡೂ ವಿತ್ V1 ಫಾರ್ಮ್ ಆಫ್ ವರ್ಬ್. ಅಂದರೆ ಫಾರ್ ಎಕ್ಸಾಂಪಲ್ ಈಟ್ ಅಂತ ಇದೆ, ಇದೇನಿದು V1 ಫಾರ್ಮ್ ಆಫ್ ವರ್ಬ್. ಐ ಈಟ್ ಅಂತ ಇದೆ, ಐ ಈಟ್ ಫುಡ್ ಅಂತ ಇದೆ, ಇದು ಕ್ವಶನ್ ಟ್ಯಾಗ್. ಅಂದರೆ ಇಲ್ಲಿ V1 ಫಾರ್ಮ್ ಆಫ್ ವರ್ಬ್ ಇದೆ. ಅವಾಗ ನಾವೇನು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿದೆ ನೋಡಿ ಎಕ್ಸಾಂಪಲ್, ಐ ಈಟ್ ಅ ಫುಡ್ ಅಂತ ಇದೆ. ಇದನ್ನ ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಿ ಅಂದಾಗ ಇದು V1 ಫಾರ್ಮ್ ಆಫ್ ವರ್ಬ್ ಇದೆ ಈಟ್ ಅನ್ನೋದು. ಸೊ ನಾವಿಲ್ಲಿ ಡೂನ ಯೂಸ್ ಮಾಡ್ತೀವಿ. ಏನಾಗುತ್ತೆ? ಡೋಂಟ್ ಐ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಯಾಕೆ ಡೂನ ಯೂಸ್ ಮಾಡಿದ್ವಿ ಅಂತಂದರೆ ಡೂ ಜೊತೆಗೆ ನಾವು V1 ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ. ಯಾವಾಗ ವರ್ಬ್ V1 ಇರುತ್ತೆ, ಇನ್ ದಟ್ ಸಿಚುವೇಶನ್ ವಿ ಯೂಸ್ ಆಕ್ಸಿಲರಿ ಡೂ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಡೂ ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ ನಾವು? ಡೂನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಐ, ವಿ, ಯು ಅಂಡ್ ದೇ. ಈ ಪ್ರೊನೌನ್ ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಅಂದರೆ ಮೇನ್ ವರ್ಬು V1 ಆಗಿದ್ದಾಗ ಪ್ರೊನೌನು ಐ, ವಿ, ಯು, ದೇ ಇದ್ದಾಗ ನಾವು ಡೂನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? V1 ಓನ್ಲಿ ಈಟ್, ವಾಕ್ ಈ ರೀತಿ V1 ಫಾರ್ಮ್ ಆಫ್ ವರ್ಬ್ ಇದ್ದಾಗ ವಿ ಯೂಸ್ ಡೂ ವಿತ್ ಪ್ರೊನೌನ್ ಐ, ವಿ, ಯು ಅಂಡ್ ದೇ. ನೆಕ್ಸ್ಟು ಡಸ್ನ ಯಾವಾಗ ಯೂಸ್ ಮಾಡ್ತೀವಿ? ವಿ ಯೂಸ್ ಡಸ್ ವಿತ್ V1 ಪ್ಲಸ್ ಎಸ್ ಅಥವಾ ES ಫಾರ್ಮ್ ಆಫ್ ವರ್ಬ್ ಇದ್ದಾಗ. ಫಾರ್ ಎಕ್ಸಾಂಪಲ್ ವಾಕ್ಸ್, ಈಟ್ಸ್. ಸೊ ಈ ರೀತಿ ಇರುತ್ತೆ. ಅಂದರೆ V1ಗೆ ಎಸ್ ಅಥವಾ ESನ ಆ್ಯಡ್ ಮಾಡಿರ್ತೀವಿ. ಇನ್ ದಟ್ ಸಿಚುವೇಶನ್ ವಿ ಯೂಸ್ ಆಕ್ಸಿಲರಿ ಡಸ್. ಅವಾಗ ನಾವು ಏನು ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಶಿ ಡ್ರಿಂಕ್ಸ್ ಅ ಟೀ ಅಂತ ಇದೆ. ಇದಕ್ಕೆ ಕ್ವಶನ್ ಟ್ಯಾಗ್ ಮಾಡ್ರಿ ಅಂದಾಗ ಏನು ಮಾಡ್ತೀವಿ ನಾವು? ಡ್ರಿಂಕ್ಸ್ ಅಂದರೆ V1 ಪ್ಲಸ್ ಎಸ್ ಇದೆ. V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಏನಾಗುತ್ತೆ? ಡಸಂಟ್ ಶಿ ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಡೂನ ನಾವು V1 ಫಾರ್ಮ್ ಆಫ್ ವರ್ಬ್ ಜೊತೆಗೆ ಯೂಸ್ ಮಾಡ್ತೀವಿ. ಡಸ್ನ ನಾವು V1 ಪ್ಲಸ್ ಎಸ್ ಅಥವಾ ES ಫಾರ್ಮ್ ಆಫ್ ವರ್ಬ್ ಜೊತೆಗೆ ಯೂಸ್ ಮಾಡ್ತೀವಿ. ಏನಾಗುತ್ತೆ? ಡಸಂಟ್ ಶಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಡಸ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಓನ್ಲಿ ವಿತ್ ಅ ಥರ್ಡ್ ಪರ್ಸನ್ ಸಿಂಗುಲರ್, ಈ, ಶಿ ಅಂಡ್ ಇಟ್. ಈ ಮೂರು ಪ್ರೊನೌನ್ ಜೊತೆಗೆ ಮಾತ್ರ ನಾವು
ಡಸ್ನ ಯೂಸ್ ಮಾಡ್ತೀವಿ. ವರ್ಬು V1 ಪ್ಲಸ್ ಎಸ್ ಅಥವಾ ES ಆಗಿರಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಡಿಡ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು? ವಿ ಯೂಸ್ ಡಿಡ್ ವಿತ್ ಅ ವರ್ಬ್ ಪಾಸ್ಟ್ V2 ಫಾರ್ಮ್ ಅಂತಂದ್ರೆ ವಾಕ್ಡ್ ಅಥವಾ ಲೈಕ್ಡ್. ಸೊ ಈ ರೀತಿ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇರುತ್ತಲ್ಲ, ಅವಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಎಲ್ಲಿ? ಪಾಸ್ಟ್ ಟೆನ್ಸ್ ಅಲ್ಲಿ ವಿತ್ ಆಲ್ ಪ್ರೊನೌನ್ಸ್, ಅಂದ್ರೆ ಎಲ್ಲ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಐ, ವಿ, ಯು, ಈ, ಶೀಟ್ ಅಂದ್ರೆ ಎಲ್ಲ ಪ್ರೊನೌನ್ ಜೊತೆಗೂ ಪಾಸ್ಟ್ ಅಲ್ಲಿ ನಾವು ಡಿಡ್ ಜೊತೆಗೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಶಿ ವಾಕ್ಡ್ ಅಂದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಅಂದ್ರೆ V2 ಫಾರ್ಮ್ ಆಫ್ ವರ್ಬ್ ಇದೆ. ಸೊ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ? ಡಿಡ್ ನ ಯೂಸ್ ಮಾಡ್ತೀವಿ ಎಲ್ಲಾ ಪ್ರೊನೌನ್ ಜೊತೆಗೂ. ಅರ್ಥ ಆಯ್ತಲ್ವಾ? ಡಸ್ ಯಾವಾಗ ಯೂಸ್ ಮಾಡಬೇಕು, ಡೂ ಯಾವಾಗ ಯೂಸ್ ಮಾಡಬೇಕು, ಮತ್ತೆ ಡಿಡ್ ಯಾವಾಗ ಯೂಸ್ ಮಾಡಬೇಕು ಅಂತ ನಿಮಗೆ ಐ ಹೋಪ್ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ. ಡೂ ಯಾವಾಗ? V1 ಫಾರ್ಮ್ ಆಫ್ ವರ್ಬು. ಡಸ್ V1 ಪ್ಲಸ್ ES ಅಥವಾ ಎಸ್ ಪ್ರೊನೌನ್ ಜೊತೆಗೆ. ಡಿಡ್ ನ ಯಾವಾಗ ಯೂಸ್ ಮಾಡಬೇಕು? V2 ಫಾರ್ಮ್ ಅಂದ್ರೆ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಸ್ ನ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಇದು ಓನ್ಲಿ ಐ, ವಿ, ಯು, ದೇ ಪ್ರೊನೌನ್ ಜೊತೆಗೆ, ಡಸ್, ಈ, ಶೀಟ್ ಜೊತೆಗೆ, ಡಿಡ್ ಎಲ್ಲಾ ಪ್ರೊನೌನ್ ಜೊತೆಗೆ. ಸೊ ಇದು ಅರ್ಥ ಆದ್ರೆ ನಿಮಗೆ ಈಸಿಯಾಗಿ ನೀವು ಕ್ವಶನ್ ಟ್ಯಾಗ್ ನ ವಿತೌಟ್ ಹೆಲ್ಪಿಂಗ್ ವರ್ಬ್ ಫ್ರೇಮ್ ಮಾಡಬಹುದು. ಶಿ ಲೈಕ್ಸ್ ಕಾಫಿ ಅಂತ ಇದೆ. ಅಂದ್ರೆ ವೈಲ್ ಫ್ರೇಮಿಂಗ್ ಅ ಕ್ವಶನ್ ಟ್ಯಾಗ್, ಪಾಸಿಟಿವ್ ಸ್ಟೇಟ್ಮೆಂಟ್ requires a negative question tag. Negative statement requires a positive question tag. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೆ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ನ ಫ್ರೇಮ್ ಮಾಡಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ರೆ ನಾವು ಪಾಸಿಟಿವ್ ಕ್ವಶನ್ ಟ್ಯಾಗ್ ನ ಫ್ರೇಮ್ ಮಾಡಬೇಕು. ದಿಸ್ ಈಸ್ ಅ ರೂಲ್ ಆಫ್ ಅ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಯಾವ್ದಿದೆ? ಹಿಯರ್ ದ ಸ್ಟೇಟ್ಮೆಂಟ್ ಈಸ್ ಇನ್ ಅ ಪಾಸಿಟಿವ್. ಸ್ಟೇಟ್ಮೆಂಟ್ ಪಾಸಿಟಿವ್ ಅಲ್ಲಿದೆ, ಅಂದ್ರೆ ಶಿ ಲೈಕ್ಸ್ ಕಾಫಿ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ವಿ ಶುಡ್ ಫ್ರೇಮ್ ಅ ಕ್ವಶನ್ ಟ್ಯಾಗ್ ಇನ್ ಅ ನೆಗೆಟಿವ್. ಸೊ ಇಲ್ಲಿ ಯಾವ ಫಾರ್ಮ್ ಆಫ್ ವರ್ಬ್ ಬರುತ್ತೆ? ಐ ಟೋಲ್ಡ್ ದಟ್ ದ ವರ್ಬ್ ಈಸ್ ಇನ್ ಅ V1 ಪ್ಲಸ್ ಎಸ್. ಸೊ V1 ಪ್ಲಸ್ ಎಸ್ ಇದ್ದಾಗ ನಾನು ಡೂ, ಡಸ್, ಡಿಡ್ ಅಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದೆ? ಡಸ್ ಬರುತ್ತೆ. ವೈ? ಬಿಕಾಸ್ ದ ವರ್ಬ್ ಈಸ್ ಇನ್ ಅ ಎಂಡ್ಸ್ ವಿತ್ ಅ ಎಸ್, ಅಂದ್ರೆ V1 ಪ್ಲಸ್ ಎಸ್ ಇದೆ ವರ್ಬ್. ಸೊ ನಾವಿಲ್ಲಿ ಡಸ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಪ್ರೊನೌನ್ ಏನಿದೆ? ಥರ್ಡ್ ಪರ್ಸನ್ ಸಿಂಗುಲರ್, ಶಿ ಇದೆ. ಸೊ ಏನಾಗುತ್ತೆ? ಡಸಂಟ್ ಶಿ. ಎಲ್ಲಿದೆ ಡಸಂಟ್ ಶಿ? ಆಪ್ಷನ್ ಎ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ವರ್ಬು V1 ಪ್ಲಸ್ ಎಸ್ ಇದೆ, ಜೊತೆಗೆ ಪ್ರೊನೌನು ಥರ್ಡ್ ಪರ್ಸನ್ ಸಿಂಗುಲರ್ ಇದೆ. ಸೊ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ಡಸಂಟ್ ಶಿ. ಶಿ ಲೈಕ್ಸ್ ಕಾಫಿ, ಡಸಂಟ್ ಶಿ. ನೆಕ್ಸ್ಟ್, ದೇ ಪ್ಲೇ ಕ್ರಿಕೆಟ್ ಎವ್ರಿ ಈವ್ನಿಂಗ್. ಸೊ ಇಲ್ಲಿ ಪ್ಲೇ ಅಂತ ಇದೆ, ಅಂದ್ರೆ V1 ಫಾರ್ಮ್ ಆಫ್ ವರ್ಬ್ ಇದೆ. ಸೊ V1 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಯಾವ ಪ್ರೊನೌನ್, ಅಂದ್ರೆ ಇಟ್ ಇಂಡಿಕೇಟ್ಸ್ ಅ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ನಾವಿಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ತೀವಿ? ಡಸ್. ಐ ಟೋಲ್ಡ್ ಬಿಫೋರ್ ದಟ್ ಡೂ ಈಸ್ ಯೂಸ್ಡ್ ವಿತ್ V1 ಫಾರ್ಮ್ ಆಫ್ ಅ ವರ್ಬ್. ಅಂದ್ರೆ ಪ್ಲೇ ಅನ್ನೋದು V1 ಫಾರ್ಮ್ ಆಫ್ ವರ್ಬ್ ಇದೆ, ಜೊತೆಗೆ ಪ್ರೊನೌನ್ ಏನಿದೆ? ದೇ ಇದೆ. ಅರ್ಥ ಆಯ್ತಲ್ವಾ? ನಾನು ಹೇಳ್ದೆ ಡೂ ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ? ಐ, ವಿ, ಯು ಅಂಡ್ ದೇ, ಈ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಯಾವ ವರ್ಬ್ ಬರುತ್ತೆ? ಡೂ. ಯಾಕೆ? ವರ್ಬ್ ಏನಿದೆ? V1 ಇದೆ. ಸೊ ಫಾರ್ ದ್ಯಾಟ್ ರೀಸನ್ ಇಲ್ಲಿ ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಕ್ವಶನ್ ಟ್ಯಾಗ್ ಇದು ಸ್ಟೇಟ್ಮೆಂಟ್ ಏನಿದೆ? ಪಾಸಿಟಿವ್ ಇದೆ. ನಾವು ಕ್ವಶನ್ ಟ್ಯಾಗ್ ನ ನೆಗೆಟಿವ್ ಫ್ರೇಮ್ ಮಾಡಬೇಕು. ಸೊ ಏನಾಗುತ್ತೆ ಕ್ವಶನ್ ಟ್ಯಾಗು? ಡೋಂಟ್ ದೇ. ಎಲ್ಲಿದೆ ಡೋಂಟ್ ದೇ? ಆಪ್ಷನ್ ಎ ಇಸ್ ದ ಕರೆಕ್ಟ್. ಅಂದ್ರೆ ದೇ ಪ್ಲೇ ಕ್ರಿಕೆಟ್ ಎವ್ರಿ ಈವ್ನಿಂಗ್, ಡೋಂಟ್ ದೇ. ಅರ್ಥ ಆಯ್ತಲ್ವಾ? ಡೋಂಟ್ ಅಂತ ಯಾಕೆ ಯೂಸ್ ಮಾಡಿದೀವಿ? ಬಿಕಾಸ್ ದ ವರ್ಬ್ ಈಸ್ ಇನ್ ಅ V1 ಫಾರ್ಮ್ ಅಂಡ್ ಪ್ರೊನೌನ್ ಈಸ್ ಅ ದೇ. ಹಿ ವರ್ಕ್ಸ್ ವೆರಿ ಹಾರ್ಡ್. ಸೊ ವರ್ಕ್ V1 ಪ್ಲಸ್ ಎಸ್. ಸೊ V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ನ ಯೂಸ್ ಮಾಡ್ತೀವಿ? ಡಸ್. ಸೊ ಸ್ಟೇಟ್ಮೆಂಟು ಪಾಸಿಟಿವ್ ಆಗಿದೆ. ಸೊ ಕ್ವಶನ್ ಟ್ಯಾಗ್ ಏನ್ ಬರುತ್ತೆ? ನೆಗೆಟಿವ್ ಬರುತ್ತೆ. ಅಂದ್ರೆ ಡೋಂಟ್ ಹಿ.
ಎಲ್ಲಿದೆ, ಸಾರಿ, ಡಸಂಟ್ ಹಿ ಅಂತ ಬರುತ್ತೆ. ಡಸ್ ಯಾಕೆ ಬಂತು? ದ ವರ್ಬ್ ಈಸ್ ಇನ್ V1 plus S. ಸೊ ಪ್ರೊನೌನ್ ಈಸ್ ಥರ್ಡ್ ಪರ್ಸನ್ ಸಿಂಗುಲರ್ ಹಿ. ಸೊ ನಾವಿಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ? ಡಸ್ ಬರುತ್ತೆ. ಕ್ವಶನ್ ಟ್ಯಾಗ್ನ ಯಾವ ರೀತಿ ಫ್ರೇಮ್ ಮಾಡ್ತೀವಿ? ಡಸಂಟ್ ಹಿ ಅಂತ ಫ್ರೇಮ್ ಮಾಡ್ತೀವಿ. ಸೊ ಕರೆಕ್ಟ್ ಆಪ್ಷನ್ ಬಂದು ಆಪ್ಷನ್ ಎ. ಯು ನೋ ದ ಆನ್ಸರ್. ಸೊ ಇಲ್ಲಿ ಫಸ್ಟ್ ನೀವು ಕ್ವಶನ್ ಟ್ಯಾಗ್ ಫ್ರೇಮ್ ಮಾಡಬೇಕಾದ್ರೆ ವರ್ಬ್ನ ನೋಡಬೇಕು. ವರ್ಬು ಯಾವ ಫಾರ್ಮಲ್ ಇದೆ, V1 ಅಥವಾ ಪ್ರೆಸೆಂಟ್ ಅಲ್ಲಿದೆನಾ, ಪಾಸ್ಟ್ ಅಲ್ಲಿದೆನಾ ಅಂತ ನೋಡ್ಬೇಕು. ಇಲ್ಲಿ ವರ್ಬ್ ನೋನ್ ಅಂತ ಇದೆ, ವಿ ನೋ. ನೋ ಅನ್ನೋದೇನಾಗಿದೆ? V1 ಫಾರ್ಮ್ ಆಫ್ ವರ್ಬ್. ಸೊ V1 ಫಾರ್ಮ್ ಇದೆ ಅಂತಂದ್ರೆ ವಿ ಯೂಸ್ ಡೂ. ಡೂ ಯಾಕೆ ಡಸ್ನ ಯೂಸ್ ಮಾಡ್ಬೋದಲ್ಲ ಅಂತಂದಾಗ ಡಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ದ ವರ್ಬ್ ಎಂಡ್ಸ್ ವಿತ್ ಎಸ್ ಅಥವಾ ಇ ಎಸ್. ವರ್ಬು ಎಸ್ ಅಥವಾ ಇ ಎಸ್ ಇಂದ ಎಂಡ್ ಆದಾಗ ಮಾತ್ರ ನಾವು ಡಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಓನ್ಲಿ V1 ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಡೂ. ಜೊತೆಗೆ ಪ್ರೊನೌನ್ ಏನಿದೆ? ಯು. ನಾವು ಡೂನ ಯಾವಾಗ ಯೂಸ್ ಮಾಡ್ತೀವಿ? ಐ, ವಿ, ಯು ಅಂಡ್ ದೇ. ಈ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಡೂ ಸ್ಟೇಟ್ಮೆಂಟ್ ಏನಿದೆ? ಪಾಸಿಟಿವ್ ಇದೆ. ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಏನಾಗುತ್ತೆ? ಡೋಂಟ್ ಯು. ಅಂದ್ರೆ ಆಪ್ಷನ್ 1 is the correct. You don't know, sorry, you know the answer, don't you? We need more time. Need ಅನ್ನೋದು V1 ಫಾರ್ಮ್ ಆಫ್ ವರ್ಬ್. ಇಲ್ಲಿ ನಾವು ಡೂನ ಯೂಸ್ ಮಾಡ್ತೀವಿ. ಕ್ವಶನ್ ಟ್ಯಾಗು ಪಾಸಿಟಿವ್ ಇರೋದ್ರಿಂದ, ಸಾರಿ, ಸ್ಟೇಟ್ಮೆಂಟು ಪಾಸಿಟಿವ್ ಇರೋದ್ರಿಂದ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಏನಾಗುತ್ತೆ? ಡೋಂಟ್ ವಿ. ಅಂದ್ರೆ ಆಪ್ಷನ್ 1 is the correct. We need more time, don't we? She finished her homework. ಅಂದ್ರೆ ಫಿನಿಶ್ಡ್ ಅನ್ನೋದು ಏನು? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅಂದ್ರೆ V2 ಫಾರ್ಮ್ ಆಫ್ ವರ್ಬ್ ಇದೆ, ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ? ಡಿಡ್ನ ಯೂಸ್ ಮಾಡ್ತೀವಿ. ಯಾಕೆ ಡಿಡ್, ಡೂ ಮತ್ತೆ ಡಸ್ ಅಲ್ಲ ಅಂತಂದ್ರೆ ದ ವರ್ಬ್ ಈಸ್ ಇನ್ ಪಾಸ್ಟ್ ಟೆನ್ಸ್. ಫಿನಿಶ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಅ ಹೆಲ್ಪಿಂಗ್ ವರ್ಬ್ ಡಸ್. ಸೊ ಸ್ಟೇಟ್ಮೆಂಟು ಪಾಸಿಟಿವ್ ಇದೆ. ಸೊ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಡೋಂಟ್ ಶಿ. ಗೊತ್ತಾಯ್ತಲ್ಲ? ಯಾವ ಆಪ್ಷನ್? ಆಪ್ಷನ್ ಎ. ಪಾಸ್ಟ್ ಅಲ್ಲಿ ಡಿಡ್ನ ನಾವು ಎಲ್ಲಾ ಪ್ರೊನೌನ್ ಜೊತೆಗೆ, ಇದು ತುಂಬಾ ಇಂಪಾರ್ಟೆಂಟ್, ಡಿಡ್ನ ನಾವು ಕೆಲವು ಪ್ರೊನೌನ್ ಜೊತೆಗೆ ಅಲ್ಲ, ಎಲ್ಲ ಪ್ರೊನೌನ್ ಜೊತೆಗೆ, ಐ ಆಗಿರ್ಬೋದು, ವಿ, ಯು, ದೇ, ಈ, ಶಿ, ಇಟ್, ಈ ಎಲ್ಲ ಪ್ರೊನೌನ್ ಜೊತೆಗೆ ನಾವು ಡಿಡ್ನ ಪಾಸ್ಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ? ಶಿ ಫಿನಿಶ್ಡ್ ಹರ್ ಹೋಮ್ ವರ್ಕ್. ಡೋಂಟ್ ಶಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ದೇ ವಿಸಿಟೆಡ್ ಡೆಲ್ಲಿ ಲಾಸ್ಟ್ ಇಯರ್. ವಿಸಿಟೆಡ್ ಇಂಡಿಕೇಟ್ ಅ ಪಾಸ್ಟ್ ಟೆನ್ಸ್. ಇದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಡಿಡ್. ಡಿಡ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟು ಪಾಸಿಟಿವ್ ಇದೆ. ಕ್ವಶನ್ ಟ್ಯಾಗು ಏನು ಬರುತ್ತೆ? ನೆಗೆಟಿವ್ ಬರುತ್ತೆ. ಸೊ ಡೋಂಟ್ ದೇ. ಏನಾಗುತ್ತೆ? ದೇ ವಿಸಿಟೆಡ್ ಡೆಲ್ಲಿ ಲಾಸ್ಟ್ ಇಯರ್. ಡೋಂಟ್ ದೇ. ಹಿ ಬಾಟ್ ಅ ನ್ಯೂ ಫೋನ್. ಬಾಟ್ ಅನ್ನೋದು ಏನಾಗಿದೆ? ಇದು ಕೂಡ ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಡಿಡಂಟ್ ಹಿ. ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅಂದ್ರೆ ಯಾವಾಗ ಸ್ಟೇಟ್ಮೆಂಟ್ ಅಲ್ಲಿ, ಅಂದ್ರೆ ಸೆಂಟೆನ್ಸ್ ಅಲ್ಲಿ ವರ್ಬ್ ಪಾಸ್ಟ್ ಅಥವಾ V2 ಫಾರ್ಮ್ ಆಫ್ ವರ್ಬ್ ಬರುತ್ತೆ, ಆವಾಗ ನಾವು ಡಿಡ್ ಅಂತ ಹೆಲ್ಪಿಂಗ್ ವರ್ಬ್ನ ತಗೋತೀವಿ. ಸೊ ಏನಾಗುತ್ತೆ? ಹಿ ಬಾಟ್ ಅ ನ್ಯೂ ಫೋನ್. ಡೋಂಟ್ ಹಿ. ಯು ಹೆಲ್ಪ್ಡ್ ಹಿಮ್ ಯೆಸ್ಟರ್ಡೇ. ಹೆಲ್ಪ್ಡ್ ಈಸ್ ಇನ್ ಅ ಪಾಸ್ಟ್ ಫಾರ್ಮ್. ಸೊ ಪಾಸ್ಟ್ ಫಾರ್ಮ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಡಿಡಂಟ್ ಯು. ಡಿಡ್ನ ನಾವು ಎಲ್ಲ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ವಿ ವಾಚ್ಡ್ ದ ಮ್ಯಾಚ್. ಸೊ ನಾವು ಹೆಲ್ಪಿಂಗ್ ವರ್ಬ್ ಇದ್ದಾಗ ಈಸಿಯಾಗಿ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಅಂದರೆ ಈಸ್ ಆಲ್ರೆಡಿ ಅಲ್ಲಿ ಕೊಟ್ಟಿರ್ತಾರೆ, ಆರ್ ಕೊಟ್ಟಿರ್ತಾರೆ, ಆಮ್ ಕೊಟ್ಟಿರ್ತಾರೆ. ಸೊ ಈ ರೀತಿ ಇದ್ದಾಗ ನಾವು ಈಸಿಯಾಗಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ನಾವೆಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಕನ್ಫ್ಯೂಸ್ ಆಗ್ತೀವಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡೋದಕ್ಕೆ ಅಂತಂದರೆ ವಿತೌಟ್ ಅ ಹೆಲ್ಪಿಂಗ್ ವರ್ಬ್. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ದೇನೆ ಅವರು ಓನ್ಲಿ ಮೇನ್ ವರ್ಬ್ನ ಕೊಟ್ಟಿರ್ತಾರಲ್ಲ, ಇನ್ ದಟ್ ಸಿಚುವೇಶನ್ ವಿ
ಕನ್ಫ್ಯೂಸ್ ಟು ಮೇಕ್ ಅ ಕ್ವಶನ್ ಟ್ಯಾಗ್ನ ಮಾಡೋದಕ್ಕೆ ನಾವು ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ಯಾಕೆ? ನಮಗೆ ಯಾವ ಹೆಲ್ಪಿಂಗ್ ವರ್ಬ್ನ ತಗೋಬೇಕು ಅಂತ ಗೊತ್ತಿರಲ್ಲ. ಸೊ ನಮಗೆ ಗೊತ್ತಿದ್ದಾಗ ಮಾತ್ರ ನಾವು ಈಸಿಯಾಗಿ ಫ್ರೇಮ್ ಮಾಡ್ಬೋದು. V1 ಫಾರ್ಮ್ ಇದ್ದಾಗ ಡೂನ ತಗೋತೀವಿ. V1 ಪ್ಲಸ್ ಎಸ್ ಅಥವಾ ES ಇದ್ದಾಗ ಡಸ್ನ ತಗೋತೀವಿ. ಪಾಸ್ಟ್ ಅಂತಂದ್ರೆ V2 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಿಡ್ನ ತಗೋತೀವಿ. ಸೊ ಇಲ್ಲಿ ಏನಿದೆ? V2 ಫಾರ್ಮ್ ಆಫ್ ವರ್ಬ್ ಇದೆ, ಅಂದ್ರೆ ವಾಚ್ಡ್. ಸೊ ಪಾಸ್ಟ್ ಇದೆ, ಸೊ ನಾವಿಲ್ಲಿ ಡಿಡ್ನ ಯೂಸ್ ಮಾಡ್ಬೋದು. ಏನಾಗುತ್ತೆ? ಡಿಡಂಟ್ ವಿ ಅಂದ್ರೆ ವಿ ವಾಚ್ಡ್ ದ ಮ್ಯಾಚ್. ಡಿಡಂಟ್ ವಿ, ಡಿಡ್ ಯಾಕೆ ಯೂಸ್ ಮಾಡಿದೀವಿ? ಇಲ್ಲಿ ವರ್ಬು ಯಾವುದಿದೆ? ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಡಿಡ್. ಆಪ್ಷನ್ ಎ ಇಸ್ ದ ಕರೆಕ್ಟ್. ಸಿ, ಹಿಯರ್ ಇಸ್ ದ ಕಮ್ಯುನಿಕೇಶನ್ ಕಂಪ್ಲೀಟ್ ಬ್ಯಾಚ್ ಇದೆ. ಅಂದ್ರೆ ಹಿರಮೆಟ್ ಕ್ಲಾಸಸ್ ಅಂತ ನಮ್ದು ಆ್ಯಪ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಯು ಕ್ಯಾನ್ ಗೋ ಥ್ರೂ ದಟ್ ಲಿಂಕ್ ಅಂಡ್ ಯು ಕ್ಯಾನ್ ಜಾಯಿನ್ ದಿಸ್ ಬ್ಯಾಚ್. ನೀವು ಈ ಬ್ಯಾಚಿಗೆ ಜಾಯಿನ್ ಆಗ್ಬೋದು. ಈ ಬ್ಯಾಚ್ ಅಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ. ಏನೇನಿರುತ್ತೆ? ಕನ್ನಡ ವ್ಯಾಕರಣ ಇರುತ್ತೆ, ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಂಪ್ಯೂಟರ್. ಅಂದ್ರೆ ಕಮ್ಯುನಿಕೇಶನ್ ಅಲ್ಲಿ 3 ಬರುತ್ತೆ: ಕನ್ನಡ, ಇಂಗ್ಲಿಷ್ ಅಂಡ್ ಕಂಪ್ಯೂಟರ್. ಇದರಲ್ಲಿ 3 ಕಂಪ್ಲೀಟ್ ಆಗಿ ಎಲ್ಲ ಸಿಗುತ್ತೆ. ಒಂದೊಂದರಲ್ಲಿ ಏನೇನಿರುತ್ತೆ? ಕನ್ನಡದಲ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಕೂಡ ಚಾಪ್ಟರ್ ವೈಸ್ ಕ್ಲಾಸಸ್, ಕಂಪ್ಯೂಟರ್ ಕೂಡ ಪ್ರತಿ ಚಾಪ್ಟರ್ ಕ್ಲಾಸಸ್ ಇರುತ್ತೆ. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರುತ್ತೆ. ಮೋರ್ ದೆನ್ 15 ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದಾರೆ. ಸಾಲ್ವ್ ಮಾಡೋದ್ರಲ್ಲದೆ ಅದರದ್ದು ಡೀಟೇಲ್ ಆಗಿ ಅನಾಲಿಸಿಸ್ ಕೂಡ ಮಾಡಿದ್ದಾರೆ. ಜೊತೆಗೆ ನಿಮಗೆ ನೋಟ್ಸ್ ಅಂತಂದ್ರೆ PDF ನೋಟ್ಸ್ ಸಿಗುತ್ತೆ. ಎಲ್ಲ ಕ್ಲಾಸ್ದು ಕಂಪ್ಲೀಟ್ ಡೀಟೇಲ್ ಆಗಿ ನೋಟ್ಸ್ ಸಿಗುತ್ತೆ. ಇದ್ರ ವ್ಯಾಲಿಡಿಟಿ ಬಂದು 6 ಮಂತ್. ಹೂ ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ದಿಸ್ ಕೋರ್ಸ್, ಯು ಕ್ಯಾನ್ ಗೋ ಥ್ರೂ ದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ನೀವು ಹೋಗ್ಬಿಟ್ಟು ಜಾಯಿನ್ ಆಗ್ಬೋದು. ಮೇಕ್ ಯೂಸ್ ಆಫ್ ದೀಸ್ ಕ್ಲಾಸಸ್. ಶಿ ಟೀಚರ್ಸ್ ಇಂಗ್ಲಿಷ್ ಅಂತ ಇದೆ. ಸೊ ಟೀಚರ್ಸ್ ಅನ್ನೋದು ಏನಾಗಿದೆ? ಇದು V1 ಪ್ಲಸ್ ಎಸ್. ಅಂದ್ರೆ V1 ಪ್ಲಸ್ ಎಸ್ ಅಂತಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ವರ್ಬು V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ? ಡಸ್. ಶಿ ಟೀಚರ್ಸ್ ಇಂಗ್ಲಿಷ್, ಡಸಂಟ್ ಶಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ಸೊ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. He drives carefully. Drives ಅನ್ನೋದು V1 ಪ್ಲಸ್ ಎಸ್. ಸೊ ವಿ ಯೂಸ್ ಡಸಂಟ್ ಹಿ. ಏನ್ ಬರುತ್ತೆ ಕ್ವಶನ್ ಟ್ಯಾಗು? ಡಸಂಟ್ ಹಿ. ದೇ ಸೆಲ್ ವೆಜಿಟೇಬಲ್ ಇಯರ್. ಸೆಲ್ ಅನ್ನೋದು ಏನಾಗಿದೆ? V1 ಫಾರ್ಮ್ ಆಫ್ ವರ್ಬ್, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ನ ಇಂಡಿಕೇಟ್ ಮಾಡ್ತಿದೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಏನ್ ಯೂಸ್ ಮಾಡ್ತೀವಿ? ಡೂನ ಯೂಸ್ ಮಾಡ್ತೀವಿ. ಡೋಂಟ್ ದೇ. You believe his story. Believe is in a present tense. ಅಂದ್ರೆ V1 ಫಾರ್ಮ್ ನ ಇಂಡಿಕೇಟ್ ಮಾಡ್ತದೆ. ಅಂದ್ರೆ ಡೂನ ಯೂಸ್ ಮಾಡ್ತೀವಿ ನಾವು, ಡೋಂಟ್ ದೇ. ಸೊ ಅರ್ಥ ಆಯ್ತಲ್ವಾ? ಡೂ ಯಾವಾಗ ಯೂಸ್ ಮಾಡ್ತೀವಿ, ಡಿಡ್ ಯಾವಾಗ ಯೂಸ್ ಮಾಡ್ತೀವಿ, ಮತ್ತೆ ಡಸ್ ಯಾವಾಗ ಯೂಸ್ ಮಾಡ್ತೀವಿ ಅಂತ. ಸೊ ಯು ಬಿಲೀವ್ ದಿಸ್ ಸ್ಟೋರಿ, ಡೋಂಟ್ ಯು. ವಿ ಟ್ರಸ್ಟ್ ಯು. ಟ್ರಸ್ಟ್ ಅನ್ನೋದು V1 ಫಾರ್ಮ್ ಆಫ್ ಅ ವರ್ಬ್. ಸೊ ನಾವಿಲ್ಲಿ ಡೋಂಟ್ ನ ಯೂಸ್ ಮಾಡ್ತೀವಿ. ಡೋಂಟ್ ವಿ ಅಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಶಿ ಸಿಂಗ್ಸ್ ಬ್ಯೂಟಿಫುಲಿ. ಸಿಂಗ್ಸ್ ಅನ್ನೋದು ಏನಾಗಿದೆ? V1 ಪ್ಲಸ್ ಎಸ್. V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ತಗೋತೀವಿ? ಡಸ್. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಸಂಟ್ ಶಿ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಹಿ ಮಿಸ್ಡ್ ದ ಬಸ್. ಮಿಸ್ಡ್ ಅನ್ನೋದು ಏನಾಗಿದೆ? ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್. ಇದು ಪಾಸ್ಟ್ ನ ಇಂಡಿಕೇಟ್ ಮಾಡ್ತಿದೆ. ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಯಾವ ಫಾರ್ಮ್ ಆಫ್ ವರ್ಬ್ ನ ತಗೋತೀವಿ? ಅಂದ್ರೆ ಹೆಲ್ಪಿಂಗ್ ವರ್ಬ್ ನ ತಗೋತೀವಿ. ಡಿಡ್. ಡಿಡಂಟ್ ಹಿ. ಎಲ್ಲಿದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್. ದೇ ಕಂಪ್ಲೀಟೆಡ್ ದ ಪ್ರಾಜೆಕ್ಟ್. ಕಂಪ್ಲೀಟೆಡ್ ಇಟ್ ಇಂಡಿಕೇಟ್ಸ್ ದ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್. ಅಂದ್ರೆ V2 ಫಾರ್ಮ್ ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ವರ್ಬ್ ಪಾಸ್ಟ್ ಅಲ್ಲಿ ಇದ್ರೆ ನಾವು ಡಿಡ್ ನ ಯೂಸ್ ಮಾಡ್ತೀವಿ. ಡಿಡಂಟ್ ದೇ
ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಯು ರಿಮೆಂಬರ್ ಹರ್ ನೇಮ್. ರಿಮೆಂಬರ್ ಯಾವ ಟೆನ್ಸಲ್ಲಿ ಇದೆ? V1 ಫಾರ್ಮಲ್ಲಿ ಇದೆ. ಸೊ ವರ್ಬ್ V1 ಫಾರ್ಮಲ್ಲಿ ಇದ್ರೆ ವಿ ಯೂಸ್ ಅ ಡೂ. ಡೂನ ಯೂಸ್ ಮಾಡ್ತೀವಿ ನಾವು. ಇಲ್ಲಿ ರಿಮೆಂಬರ್ಡ್ ಅಂತಂದ್ರೆ ನಾವು ಪಾಸ್ಟ್ನ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಏನಿದೆ ರಿಮೆಂಬರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ನಾವಿಲ್ಲಿ ಡೂನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ? ಕ್ವಶನ್ ಟ್ಯಾಗ್ ನೆಗೆಟಿವ್ ಬರುತ್ತೆ. ಡೋಂಟ್ ಯು. We solved the problem. Solved, it is a past form of a verb. Solved ಅನ್ನೋದು ಏನಾಗಿದೆ? ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್ ಇದೆ. ಅಂದರೆ ನಾವು ಕ್ವಶನ್ ಟ್ಯಾಗ್ನ ಪಾಸ್ಟ್ ಅಂದರೆ ಡಿಡ್, ಡಿಡಂಟ್, ವಿ. ಆಪ್ಷನ್ ಎ ಇಸ್ ದ ಕರೆಕ್ಟ್. ಶಿ ರೈಟ್ಸ್ ಅ ಪೋಯಮ್. ರೈಟ್ಸ್ ಅನ್ನೋದು ಏನಾಗಿದೆ? V1 ಪ್ಲಸ್ ಎಸ್. ಪ್ರೆಸೆಂಟ್ ಟೆನ್ಸಲ್ಲಿ ಡಸ್ನ ಯೂಸ್ ಮಾಡ್ತೀವಿ. ಯಾವಾಗ? V1 ಪ್ಲಸ್ ಎಸ್ ಇದ್ದಾಗ ನಾವು V1 ಪ್ಲಸ್ ಎಸ್ ಇದ್ದಾಗ ನಾವು ಡಸ್ನ ಯೂಸ್ ಮಾಡ್ತೀವಿ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಸಂಟ್ ಶಿ. ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಈ ಓಪನ್ ದ ಡೋರ್. ಓಪನ್ಡ್ ಅನ್ನೋದು ಏನಾಗ್ತಿದೆ? ಪಾಸ್ಟ್ ಟೆನ್ಸ್ ಅಂದರೆ V2 ಫಾರ್ಮ್ ಆಫ್ ವರ್ಬ್ ಇದೆ ಓಪನ್ಡ್. ಸೊ ನಾವಿಲ್ಲಿ ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ತಗೋತೀವಿ. ಡೋಂಟ್ ಹಿ ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಇದ್ದಾಗ ಡೂ ಮತ್ತು ಡಸ್ನ ಯೂಸ್ ಮಾಡ್ತೀವಿ. ದೇ ಫಾಲೋ ದ ರೂಲ್ಸ್. ಫಾಲೋ, ಇಟ್ ಈಸ್ ಅ V1 ಫಾರ್ಮ್ ಆಫ್ ಅ ವರ್ಬ್. ಇದು V1 ಫಾರ್ಮ್ ಆಫ್ ಅ ವರ್ಬ್ ಆಗಿದೆ. ಸೊ ನಾವಿಲ್ಲಿ ಡೂನ ಹೆಲ್ಪಿಂಗ್ ವರ್ಬ್ ಆಗಿ ತಗೋತೀವಿ. ಡೋಂಟ್, ದೇ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಯು ಕಾಲ್ಡ್ ಹಿಮ್ ಅ ಲಾಸ್ಟ್ ನೈಟ್. ಕಾಲ್ಡ್ ಅನ್ನೋದು ಏನು ಇಂಡಿಕೇಟ್ ಮಾಡ್ತಿದೆ? V2 ಫಾರ್ಮ್ ಅಂದರೆ ಪಾಸ್ಟ್ ಫಾರ್ಮ್ನ ಇಂಡಿಕೇಟ್ ಮಾಡ್ತಿದೆ. ಕಾಲ್ ಅನ್ನೋದು ಪ್ರೆಸೆಂಟ್ ಫಾರ್ಮ್, ಕಾಲ್ಡ್ ಅನ್ನೋದು ಪಾಸ್ಟ್ ಫಾರ್ಮ್. ಸೊ ಪಾಸ್ಟ್ ಫಾರ್ಮ್ ಇದ್ದಾಗ ನಾವು ಡಿಡ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ತಗೋತೀವಿ. ಡೋಂಟ್ ಯು ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ವಿ ಎಂಜಾಯ್ ಹಾಲಿಡೇಸ್. ಎಂಜಾಯ್ ಅನ್ನೋದು ಏನಾಗಿದೆ? V1 ಫಾರ್ಮಲ್ಲಿದೆ. ಅಂದರೆ ಎಂಜಾಯ್ಡ್ ಇಲ್ಲ, ಪಾಸ್ಟ್ ಇಲ್ಲ, ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಜೊತೆಗೆ ಪ್ರೊನೌನ್ ಏನಿದೆ? ವಿ ಇದೆ. ಅಂದರೆ ಐ, ವಿ, ಯು, ದೇ. ಈ ಪ್ರೊನೌನ್ ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಡೋಂಟ್, ವಿ. ಡೂನ ಯಾಕೆ ತಗೊಂಡಿದ್ದೀವಿ? ನಾವಿಲ್ಲಿ ಎಂಜಾಯ್ ಅಂತಂದರೆ V1 ಫಾರ್ಮ್ ಆಫ್ ಅ ವರ್ಬ್ ಇದೆ, ಜೊತೆಗೆ ಪ್ರೊನೌನ್ ವಿ ಇದೆ. ಡೂನ ನಾವು ಓನ್ಲಿ ಐ, ವಿ, ಯು, ದೇ ಈ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ. ಏನಾಗುತ್ತೆ? ಡೋಂಟ್ ವಿ. ಶಿ ಆನ್ಸರ್ಡ್ ಆಲ್ ಕ್ವಶನ್ಸ್. ಆನ್ಸರ್ಡ್ ಅಂತಂದರೆ V2 ಫಾರ್ಮ್ ಆಫ್ ಅ ವರ್ಬ್. ಪಾಸ್ಟ್ ಇಂಡಿಕೇಟ್ ಮಾಡ್ತಿದೆ. ಪಾಸ್ಟಲ್ಲಿ ನಾವು ಯಾವ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ? ಡಿಡ್. ಅಂದರೆ ಏನಾಗುತ್ತೆ? ಡಿಡಂಟ್ ಶಿ. ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಹಿ ನೀಡ್ಸ್ ಯುವರ್ ಹೆಲ್ಪ್. ನೀಡ್ಸ್ ಅಂದರೆ ನೋಡಿದ ತಕ್ಷಣ ಹೇಳ್ಬೋದು. ವರ್ಬ್ ಎಂಡ್ಸ್ ವಿತ್ ಎಸ್. ಎಸ್ಸಿಂದ ಎಂಡ್ ಆಗಿದೆ. ಸೊ ನಾವಿಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ನ ತಗೋತೀವಿ? ಡಸ್. ಅಂದರೆ ಡಸಂಟ್ ಶಿ. ಆಪ್ಷನ್ ಇ ಇದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್. ದೇ ಓನ್ ದ ಮ್ಯಾಚ್. ಓನ್ ಅನ್ನೋದೇನಾಗಿದೆ? ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದೆ. ಸೊ ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟು ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗ್ ಏನು ಬರುತ್ತೆ? ನೆಗೆಟಿವ್ ಬರುತ್ತೆ. ಅಂದರೆ ಡೋಂಟ್ ದೇ. ಆಪ್ಷನ್ ಎ ಇಸ್ ದ ಕರೆಕ್ಟ್. ಯು ಲೈಕ್ ಸ್ಪೈಸಿ ಫುಡ್. ಲೈಕ್ ಅಂದರೆ V1 ಫಾರ್ಮ್ ಆಫ್ ವರ್ಬ್, ಜೊತೆಗೆ ಪ್ರೊನೌನ್ ಯು ಇದೆ. ಯು ಜೊತೆಗೆ ನಾವು ಏನು ಯೂಸ್ ಮಾಡ್ತೀವಿ? ಡೂನ ಯೂಸ್ ಮಾಡ್ತೀವಿ. ಕ್ವಶನ್ ಟ್ಯಾಗ್ ಪಾಸಿಟಿವ್ ಅಂದರೆ ಸೆಂಟೆನ್ಸು ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗ್ನ ನೆಗೆಟಿವ್ ಫ್ರೇಮ್ ಮಾಡಬೇಕಂದ್ರೆ ಡೋಂಟ್ ಯು. ಆಪ್ಷನ್ 1. ವಿ ಪ್ಲ್ಯಾನ್ಡ್ ದ ಟ್ರಿಪ್. ಪ್ಲ್ಯಾನ್ಡ್, ಇಟ್ ಇಂಡಿಕೇಟ್ಸ್ ಅ V2 ಫಾರ್ಮ್ ಆಫ್ ಅ ವರ್ಬ್. ಅಂದರೆ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್ನ ಇದು ಇಂಡಿಕೇಟ್ ಮಾಡ್ತಿದೆ. ಸೊ ನಾವಿಲ್ಲಿ ಡಿಡ್ನ ಯೂಸ್ ಮಾಡ್ತೀವಿ. ಡಿಡಂಟ್ ವಿ. ಡಿಡಂಟ್ ವಿ ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಶಿ ರೀಡ್ಸ್ ನಾವೆಲ್ಸ್. ಅಂದರೆ ರೀಡ್ಸ್ ಅನ್ನೋದೇನಾಗಿದೆ? V1 ಪ್ಲಸ್ ಎಸ್. V1 ಪ್ಲಸ್ ಎಸ್ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಜೊತೆಗೆ ಡಸ್ನ ನಾವು ಯಾವ ಪ್ರೊನೌನ್ ಜೊತೆಗೆ ಯೂಸ್ ಮಾಡ್ತೀವಿ?
ಈ ಶಿ ಇಟ್. ಡಸ್ ಯಾವಾಗ ಯೂಸ್ ಮಾಡ್ತೀವಿ? ವರ್ಬ್ V1 ಪ್ಲಸ್ ಎಸ್ ಇದ್ದಾಗ. ಅಂದರೆ ಇಲ್ಲಿ ಏನಿದೆ? ರೀಡ್ಸ್ ಇದೆ. ರೀಡ್ಸ್ ಏನು ಇಂಡಿಕೇಟ್ ಮಾಡ್ತಿದೆ? V1 ಪ್ಲಸ್ ಎಸ್. ಸೊ ಇಲ್ಲಿ ನಾವು ಡಸ್ನ ಯೂಸ್ ಮಾಡ್ತೀವಿ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಸಂಟ್ ಶಿ. ಹಿ ಬ್ರೋಕ್ ದ ಗ್ಲಾಸ್. ಬ್ರೋಕ್ ಅನ್ನೋದು ಏನಾಗಿದೆ? V2 ಫಾರ್ಮ್ ಆಫ್ ಅ ವರ್ಬ್. ಡಿಡ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? V2 ಫಾರ್ಮ್ ಆಫ್ ಅ ವರ್ಬ್. ಅಂದರೆ ಇಲ್ಲಿ V2 ಏನಾಗಿದೆ? ಬ್ರೋಕ್ ಆಗಿದೆ. V1 ಬ್ರೇಕ್, ಬ್ರೋಕ್, ಬ್ರೋಕನ್ನು ಪಾಸ್ಟ್ ಪಾರ್ಟಿಸಿಪಲ್. ಸೊ ವರ್ಬ್ ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತಂದರೆ V2 ಫಾರ್ಮ್ ಆಫ್ ಅ ವರ್ಬ್ ಅಂತಂದರೆ ನಾವಿಲ್ಲಿ ಏನು ಯೂಸ್ ಮಾಡ್ತೀವಿ? ಡಿಡ್ನ ಯೂಸ್ ಮಾಡ್ತೀವಿ. ಅಂದರೆ ಡಿಡಂಟ್ ಹಿ ಅಂತ ಬರುತ್ತೆ. ದೇ ರೆಸ್ಪೆಕ್ಟ್ ದೇರ್ ಟೀಚರ್ಸ್. ರೆಸ್ಪೆಕ್ಟ್ ಅಂದರೆ ವರ್ಬ್ ಈಸ್ ಇನ್ V2 ಫಾರ್ಮ್. ವರ್ಬ್ V1 ಅಂದರೆ ರೆಸ್ಪೆಕ್ಟ್ ಅಂತ ಇದೆ. ಸೊ V1 ಫಾರ್ಮ್ ಆಫ್ ಅ ವರ್ಬ್ ಜೊತೆಗೆ ನಾವು ಡೂನ ಯೂಸ್ ಮಾಡ್ತೀವಿ. ಯಾವ ಪ್ರೊನೌನ್ ಜೊತೆಗೆ? ಐ, ವಿ, ಯು, ದೇ. ಇಲ್ಲಿ ಡೂ ಇದೆ ಅಂದರೆ ಡೂನ ಯೂಸ್ ಮಾಡ್ತೀವಿ. ಯಾಕೆ? V1 ಫಾರ್ಮ್ ಆಫ್ ಅ ವರ್ಬ್ ಇದೆ. ಅಂದರೆ ಡೋಂಟ್, ದೇ. ಯು ಅಂಡರ್ಸ್ಟ್ಯಾಂಡ್ ದ ಲೆಸನ್. ಅಂಡರ್ಸ್ಟ್ಯಾಂಡ್ ಅನ್ನೋದು ಏನು ಇಂಡಿಕೇಟ್ ಮಾಡ್ತಿದೆ? ಪ್ರೆಸೆಂಟ್ ಟೆನ್ಸ್. ಅಂದರೆ V1 ಫಾರ್ಮ್ ಆಫ್ ಅ ವರ್ಬ್. ನಿಮಗೆ ಗೊತ್ತಿರಬೇಕು V1 ಯಾವುದು, V2 ಯಾವುದು ಅಂತ. ಹಾಗಿದ್ದಾಗ ಮಾತ್ರ ನೀವು ಈಸಿಯಾಗಿ ಚೇಂಜ್ ಮಾಡ್ಬೋದು. ಏನಾಗುತ್ತೆ? ಅಂಡರ್ಸ್ಟ್ಯಾಂಡ್ ಅನ್ನೋದು V1 ಇದೆ. V1 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡೂನ ಯೂಸ್ ಮಾಡ್ತೀವಿ. ಡೂ ಈಸ್ ಯೂಸ್ಡ್ ವಿತ್ V1 ಫಾರ್ಮ್ ಆಫ್ ಅ ವರ್ಬ್. ಅಂದರೆ ಡೋಂಟ್ ಯು. ವಿ ರೀಚ್ಡ್ ಆನ್ ಟೈಮ್. ರೀಚ್ಡ್ ಏನಾಗ್ತಿದೆ? ಇಟ್ ಇಂಡಿಕೇಟ್ಸ್ ಅ ಪಾಸ್ಟ್. V2 ಈಸ್ ಅ ರೀಚ್ಡ್. ಅಂದರೆ ಡಿಡ್ ಈಸ್ ಯೂಸ್ಡ್ ವಿತ್ V2 ಫಾರ್ಮ್ ಆಫ್ ಅ ವರ್ಬ್. V2 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಿಡಂಟ್ ವಿ. ಶಿ ಪ್ರಿಪೇರ್ಡ್ ದ ಫುಡ್. ಪ್ರಿಪೇರ್ಡ್ ಅನ್ನೋದು V2. ಪ್ರಿಪೇರ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಇಲ್ಲಿ V2 ಏನಾಗಿದೆ? ಪ್ರಿಪೇರ್ಡ್ ಇದೆ. ಸೊ V2 ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಕ್ವಶನ್ ಟ್ಯಾಗು? ಡಿಡಂಟ್ ಶಿ. ಶಿ ಸ್ಪೀಕ್ಸ್ ಅ ಪೊಲೈಟ್ಲಿ. ಸ್ಪೀಕ್ಸ್ ಅಂದರೆ V1 ಪ್ಲಸ್ ಎಸ್. ಅಂದರೆ ಡಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? V1 ಪ್ಲಸ್ ಎಸ್ ಅಥವಾ ES ಇದ್ದಾಗ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಏನಿದೆ? ಸ್ಪೀಕ್ಸ್ ಇದೆ. ಅಂದರೆ ಸ್ಪೀಕ್ಸು ಇದ್ದಾಗ ನಾವು ಡಸ್ನ ಯೂಸ್ ಮಾಡ್ತೀವಿ. ಯಾಕೆ? ಇದು V1 ಪ್ಲಸ್ ಎಸ್ ಅಂದರೆ ಸ್ಪೀಕ್, ಅದಕ್ಕೆ ಎಸ್ನ ಆ್ಯಡ್ ಮಾಡಿದ್ದಾರೆ, ಸ್ಪೀಕ್ಸ್ ಆಗುತ್ತೆ. ಸೊ V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡ್ತೀವಿ ಡೂ ಫಾರ್ಮ್ಸಲ್ಲಿ? ಅಂದರೆ ಡಸ್. ಅಂದರೆ ಡಸಂಟ್ ಹಿ. ದೇ ಕ್ಲೀನ್ಡ್ ದ ರೂಮ್. ಕ್ಲೀನ್ಡ್ ಅಂದರೆ V2 ಫಾರ್ಮ್ ಆಫ್ ಅ ವರ್ಬ್. ಕ್ಲೀನ್. ಡಿಡ್ ಇದ್ದಾಗ ಡಿಡ್ನ ಯಾವಾಗ ಯೂಸ್ ಮಾಡ್ತೀವಿ? V2 ಫಾರ್ಮ್ ಆಫ್ ಅ ವರ್ಬ್. ಅಂದರೆ ಕ್ಲೀನ್ಡ್. ಅಂದರೆ ಡಿಡಂಟ್ ದೇ. ಯು ಟ್ರಸ್ಟ್ ಮೀ. ಟ್ರಸ್ಟ್ ಈಸ್ ಇನ್ V1 ಫಾರ್ಮ್. V1 ಫಾರ್ಮ್ ಯಾವುದು? ಟ್ರಸ್ಟು. ಸೊ ನಾವು V1 ಫಾರ್ಮ್ ಆಫ್ ಅ ವರ್ಬ್ ಇದ್ದಾಗ ಏನು ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಏನಾಗುತ್ತೆ ಕ್ವಶನ್ ಟ್ಯಾಗು? ಡೋಂಟ್ ಯು. ವಿ ಡಿಸ್ಕಸ್ ದ ಇಶ್ಯೂ. ಡಿಸ್ಕಸ್ಡ್ ಅಂದರೆ ಇಟ್ ಈಸ್ ಇನ್ ಅ V2 ಫಾರ್ಮ್. ಡಿಸ್ಕಸ್ಡ್ ಅಂದರೆ V2 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಕ್ವಶನ್ ಟ್ಯಾಗು? ಡಿಡಂಟ್ ವಿ. ಶಿ ಹೆಲ್ಪ್ಸ್ ಹರ್ ಪೇರೆಂಟ್ಸ್. ಹೆಲ್ಪ್ಸ್ ಇಟ್ ಈಸ್ ಇನ್ ಅ V1 ಪ್ಲಸ್ ಎಸ್ ಅಂತಂದರೆ ಹೆಲ್ಪ್ಸ್ ಏನಾಗಿದೆ? V1 ಪ್ಲಸ್ ಎಸ್. ಸೊ ವರ್ಬ್ V1 ಪ್ಲಸ್ ಎಸ್ ಇದ್ದಾಗ ನಾವು ಹೆಲ್ಪಿಂಗ್ ವರ್ಬ್ ಏನು ಯೂಸ್ ಮಾಡ್ತೀವಿ? ಡಸ್ನ ಯೂಸ್ ಮಾಡ್ತೀವಿ. ಡಸಂಟ್ ಶಿ. ಹಿ ಫಾರ್ಗಾಟ್ ಹಿಸ್ ಕೀಸ್. ಫಾರ್ಗಾಟ್ ಇಟ್ ಈಸ್ ಇನ್ ಅ ಪಾಸ್ಟ್ ಫಾರ್ಮ್. ಫಾರ್ಗೆಟ್ ಅನ್ನೋದು V1 ಫಾರ್ಮ್ ಆಫ್ ಅ ವರ್ಬ್. ಫಾರ್ಗಾಟ್ ಅನ್ನೋದು
V2 ಫಾರ್ಮ್ ಆಫ್ ವರ್ಬ್. V2 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವೇನು ಯೂಸ್ ಮಾಡ್ತೀವಿ? ಡಿಡ್ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ ಕ್ವಶನ್ ಟ್ಯಾಗು? ಡಿಡಂಟ್ ಹಿ. ದೇ ಎಂಜಾಯ್ ಮ್ಯೂಸಿಕ್. ಎಂಜಾಯ್ ಇಂಡಿಕೇಟ್ಸ್ ಅ V1 ಫಾರ್ಮ್, ಅಂದರೆ ಪ್ರೆಸೆಂಟ್ ಟೆನ್ಸ್ನ ಇಂಡಿಕೇಟ್ ಮಾಡ್ತಿದೆ. ಇಲ್ಲಿ V1 ಏನಾಗಿದೆ? ಎಂಜಾಯ್. ಅಂದರೆ V1 ಇದ್ದಾಗ ನಾವು ಡೂನ ಯೂಸ್ ಮಾಡ್ತೀವಿ, ಅಂದರೆ ಡೋಂಟ್ ದೇ. ಯು ಕಂಪ್ಲೀಟೆಡ್ ದ ಟಾಸ್ಕ್. ಕಂಪ್ಲೀಟೆಡ್ ಇಂಡಿಕೇಟಿಂಗ್ ಅ ಪಾಸ್ಟ್ ಟೆನ್ಸ್, ಅಂದರೆ V2 ಫಾರ್ಮ್ ಆಫ್ ಅ ವರ್ಬ್ನ ಇದು ಇಂಡಿಕೇಟ್ ಮಾಡ್ತಿದೆ, ಕಂಪ್ಲೀಟೆಡ್. ಸೊ V2 ಯಾವಾಗ ಯೂಸ್ ಮಾಡ್ತೀವಿ? ಅಂದರೆ V2 ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ? ಡಿಡಂಟ್ ಯು. ವಿ ನೀಡ್ ಯುವರ್ ಸಪೋರ್ಟ್. ಸೊ ನೀಡ್ ಅಂದರೆ V1 ಫಾರ್ಮ್ ಆಫ್ ವರ್ಬ್. V1 ನೀಡ್ ಇದೆ. ಸೊ V1 ಇದ್ದಾಗ ನಾವು ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ನ ತಗೋತೀವಿ, ಡೋಂಟ್ ವಿ. ಅರ್ಥ ಆಯ್ತಲ್ವಾ? ಡೂನ ನಾವು V1 ಇದ್ದಾಗ ಯೂಸ್ ಮಾಡ್ತೀವಿ, ಡಸ್ನ ನಾವು V1 ಪ್ಲಸ್ ES ಅಥವಾ ಎಸ್ ಇದ್ದಾಗ ಯೂಸ್ ಮಾಡ್ತೀವಿ, ಡಿಡ್ನ ನಾವು ಪಾಸ್ಟ್ ಫಾರ್ಮ್ ಆಫ್ ವರ್ಬ್ ಇದ್ದಾಗ ಯೂಸ್ ಮಾಡ್ತೀವಿ. ಶಿ ಡ್ಯಾನ್ಸ್ಡ್ ವೆಲ್ ಅಂದರೆ ಪಾಸ್ಟ್ ಟೆನ್ಸ್ ಇದೆ, ವರ್ಬ್ ಅಂದರೆ V2 ಫಾರ್ಮಲ್ಲಿದೆ, ಡ್ಯಾನ್ಸ್ಡ್. ಸೊ ನಾವಿಲ್ಲಿ ಡಿಡ್ನ ಯೂಸ್ ಮಾಡ್ತೀವಿ. ಡಿಡ್ನ ಯಾವಾಗ ಯೂಸ್ ಮಾಡ್ತೀವಿ? ವರ್ಬ್ ಈಸ್ ಇನ್ ಅ ಪಾಸ್ಟ್ ಟೆನ್ಸ್. ಸೊ ಡಿಡಂಟ್ ಶಿ. ಹಿ ರನ್ಸ್ ಫಾಸ್ಟ್. ರನ್ಸ್ ಅಂದರೆ V1 ಪ್ಲಸ್ ಎಸ್. ವರ್ಬ್ ಏನಾಗಿದೆ? ರನ್ಸ್ ಅನ್ನೋದು V1 ಪ್ಲಸ್ ಎಸ್ ಇಂದ ಎಂಡ್ ಆಗಿದೆ. ಡಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ವೆನ್ ದ ವರ್ಬ್ ಎಂಡ್ಸ್ ವಿತ್ ಎಸ್, ಅಂದರೆ V1 ಪ್ಲಸ್ ಎಸ್ ಇದ್ದಾಗ ನಾವು ಡಸ್ನ ಯೂಸ್ ಮಾಡ್ತೀವಿ. ಅಂದರೆ ಏನಾಗುತ್ತೆ? ಡಸಂಟ್ ಹಿ. ದೇ ಸಾಲ್ವ್ಡ್ ದ ಪಜಲ್. ಸಾಲ್ವ್ಡ್ ಇಟ್ ಈಸ್ ಇನ್ ಅ V2 ಫಾರ್ಮ್ ಆಫ್ ಅ ವರ್ಬ್. V2 ಏನಾಗಿದೆ? ಸಾಲ್ವ್ಡ್. ಅಂದರೆ ಪಾಸ್ಟ್ ಇದ್ರೆ ನಾವೇನು ಯೂಸ್ ಮಾಡ್ತೀವಿ? ಡಿಡ್ನ ಯೂಸ್ ಮಾಡ್ತೀವಿ. ಸೊ ಏನಾಗುತ್ತೆ? ಡಿಡಂಟ್ ದೇ. ಯು ಬಿಲೀವ್ ಇನ್ ಹಾರ್ಡ್ ವರ್ಕ್. ಬಿಲೀವ್ ಅಂದರೆ V1 ಇದೆ. ಸೊ ವೆನ್ ದ ವರ್ಬ್ ಈಸ್ ಇನ್ ಅ V1 ಅಲ್ಲಿ ಇದ್ದಾಗ ವಿ ಯೂಸ್ ಡೂ. ಡೂನ ನಾವು ಯೂಸ್ ಮಾಡ್ತೀವಿ. ಏನಾಗುತ್ತೆ? ಡೋಂಟ್ ವಿ. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಫಾಲೋಡ್ ಯುವರ್ ಅಡ್ವೈಸ್. ಫಾಲೋಡ್ ಅಂದರೆ V2 ಫಾರ್ಮ್ ಆಫ್ ಅ ವರ್ಬ್. ಯಾವಾಗ ವರ್ಬ್ V2 ಅಂತಂದರೆ ಇಲ್ಲಿ ಏನಿದೆ? ಫಾಲೋಡ್ ಅಂತ ಇದೆ. ಸೊ V2 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಯಾವ ಹೆಲ್ಪಿಂಗ್ ವರ್ಬ್ ತಗೋತೀವಿ? ಡಿಡ್ನ ತಗೋತೀವಿ. ಏನಾಗುತ್ತೆ? ಡಿಡಂಟ್ ವಿ. ಶಿ ನೆವರ್ ಬ್ರೇಕ್ಸ್ ಹರ್ ಪ್ರಾಮಿಸ್. ಸೊ ಇದು ಯಾವ ಸೆಂಟೆನ್ಸು? ಪಾಸಿಟಿವ್ ನೆಗೆಟಿವ್ ಅಂತಂದರೆ ಎಲ್ಲರೂ ಕಾಮನ್ ಆಗಿ ಹೇಳೋದೇನಾಗುತ್ತೆ? ಇಲ್ಲಿ ಯಾವುದೇ ತರಹದ ನಾಟ್ ಅನ್ನೋ ವರ್ಡ್ನ ಯೂಸ್ ಮಾಡಿಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಅ ರಾಂಗ್. ಯಾಕೆ? ಇದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೈ? ಬಿಕಾಸ್ ಇಲ್ಲಿ ನೆವರ್ ಅನ್ನೋದು ಏನಾಗಿದೆ? ಇದು ನೆಗೆಟಿವ್ ವರ್ಡ್ ಆಗಿದೆ. ನೆವರ್ ಅನ್ನೋದು ನೆಗೆಟಿವ್ ವರ್ಡ್ನ ಇಂಡಿಕೇಟ್ ಮಾಡ್ತಿದೆ. ಸೊ ನಾವಿದನ್ನು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ಆಗಿದೆ. ಸೊ ಫಾರ್ ದ್ಯಾಟ್ ರೀಸನ್ ದಿಸ್ ಸ್ಟೇಟ್ಮೆಂಟ್ ಈಸ್ ಕನ್ಸಿಡರ್ಡ್ ಆಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್. ಸೊ ಇದು ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ಅಂದಮೇಲೆ ನಾವು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಆಗಿ ಫ್ರೇಮ್ ಮಾಡಬೇಕು. ಸೊ ವರ್ಬ್ ಏನಾಗಿದೆ? ನೆವರ್ ಅನ್ನೋದು V1 ಫಾರ್ಮಲ್ಲಿ ಇದೆ. V1 ಫಾರ್ಮು ಅಂತಂದರೆ ಏನಾಗುತ್ತೆ? ಸಾರಿ ನೆವರ್ ಅನ್ನೋದು ನೆಗೆಟಿವ್ ವರ್ಡ್ ಆಗಿದೆ. ಸೊ ನೆಗೆಟಿವ್ ವರ್ಡ್ ಆಗಿದೆ. ಆಯಿತು. ನೆಕ್ಸ್ಟ್ ಇಲ್ಲಿ ಬ್ರೇಕ್ಸ್ ಅನ್ನೋದು ಇದೇನಾಗಿದೆ? V1 ಪ್ಲಸ್ ಎಸ್. ಅಂದರೆ ವರ್ಬು V1 ಪ್ಲಸ್ ಎಸ್ ಅಂತಂದರೆ ಇಲ್ಲಿ ಬ್ರೇಕ್ಸ್ ಅಂತ ಇದೆ. ಸೊ ವರ್ಬು V1 ಪ್ಲಸ್ ಎಸ್ ಇದ್ದಾಗ ನಾವು ಏನು ಯೂಸ್ ಮಾಡ್ತೀವಿ? ಡಸ್ ಅಂತ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಸ್ಟೇಟ್ಮೆಂಟು ನೋಡೋಕೆ ಪಾಸಿಟಿವ್ ಇದೆ ಅನಿಸುತ್ತೆ. ಯಾವುದೇ ರೀತಿಯಾದ ನಾಟ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ. ಬಟ್ ನೆಗೆಟಿವ್ ವರ್ಡ್ನ ಯೂಸ್ ಮಾಡಿದ್ದಾರೆ. ನೆವರ್ ಆಗಿರ್ಬೋದು, ಸೆಲ್ಡಮ್ಮು. ಸೊ ಈ ರೀತಿ ಕೆಲವೊಂದು ನೆಗೆಟಿವ್ ವರ್ಡ್ಸ್ ಬರುತ್ತೆ, ನೆವರ್, ಸೆಲ್ಡಮ್. ಸೊ ಈ ರೀತಿ ನೆಗೆಟಿವ್ ವರ್ಡ್ಸ್ ಇದ್ದಾಗ ನಾವು ಸ್ಟೇಟ್ಮೆಂಟು
ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಆಗಿ ಫ್ರೇಮ್ ಮಾಡ್ತೀವಿ. ಸೊ ಇಲ್ಲಿ ನೆವರ್ ಅನ್ನೋದು ನೆಗೆಟಿವ್ ವರ್ಡ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಸ್ಟೇಟ್ಮೆಂಟ್ ನಾವು ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಆಗಿ ಫ್ರೇಮ್ ಮಾಡ್ತೀವಿ. ಸೊ ಏನಾಗುತ್ತೆ, ಇಲ್ಲಿ V1 ಪ್ಲಸ್ ಎಸ್ ಇದೆ ಅಂದರೆ ಡಸ್ ಬರುತ್ತೆ, ಡಸ್ ಶಿ ಆಗುತ್ತೆ, ನಾಟ್ ಅ ಡಸಂಟ್ ಶಿ. ಯಾಕೆ, ಸ್ಟೇಟ್ಮೆಂಟು ನೆಗೆಟಿವ್ ಇದೆ. ಫಾರ್ ದ್ಯಾಟ್ ರೀಸನ್ ವಿ ಫ್ರೇಮ್ ಅ ಕ್ವಶನ್ ಟ್ಯಾಗ್ ಆಸ್ ಅ ಪಾಸಿಟಿವ್, ಡಸ್ ಶಿ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ನೀವು ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ಟು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾದ ನಾಟ್ ಇಲ್ಲ ಅಂದ್ಬಿಟ್ಟು ನೀವು ನೆಗೆಟಿವ್ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಿದೆ, ಇಟ್ ಈಸ್ ಅ ರಾಂಗ್. ಈ ರೀತಿ ನೆಗೆಟಿವ್ ವರ್ಡ್ಸ್ ಇರುತ್ತೆ, ಸ್ವಲ್ಪ ನೀವು ಸೂಕ್ಷ್ಮವಾಗಿ ನೋಡಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಶಿ ಟೀಚರ್ಸ್ ಅ ಮ್ಯಾಥಮೆಟಿಕ್ಸ್ ಅಟ್ ಅ ಸ್ಕೂಲ್. ಟೀಚರ್ಸ್ ಅಂದರೆ ಏನು ಇಂಡಿಕೇಟ್ ಮಾಡ್ತಿದೆ, V1 ಪ್ಲಸ್ ಎಸ್. ವರ್ಬ್ V1 ಪ್ಲಸ್ ಎಸ್ ಅಂತಂದರೆ ಟೀಚರ್ಸ್ ಅಂತ ಇದೆ. ಸೊ ವರ್ಬ್ V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ, ಡಸ್. ಅಂದರೆ ಇಲ್ಲಿ ಸ್ಟೇಟ್ಮೆಂಟು ಪಾಸಿಟಿವ್ ಇದೆ, ಸೊ ಕ್ವಶನ್ ಟ್ಯಾಗ್ನ ನಾವು ನೆಗೆಟಿವ್ ಆಗಿ ಫ್ರೇಮ್ ಮಾಡ್ತೀವಿ. ಏನಾಗುತ್ತೆ, ಡಸಂಟ್ ಶಿ. ಹಿ ರೇರ್ಲಿ ಮೇಕ್ಸ್ ಅ ಮಿಸ್ಟೇಕ್. ರೇರ್ಲಿ ಇದು ಯಾವ ಸೆಂಟೆನ್ಸು, ಪಾಸಿಟಿವ್ ನೆಗೆಟಿವ್ ಅಂತಂದರೆ ಇಟ್ ಈಸ್ ಅ ನೆಗೆಟಿವ್ ಸ್ಟೇಟ್ಮೆಂಟ್. ಯಾಕೆ, ಬಿಕಾಸ್ ಹಿಯರ್ ದ ನೆಗೆಟಿವ್ ವರ್ಡ್ ಈಸ್ ಯೂಸ್ಡ್. ಇಲ್ಲಿ ನೆಗೆಟಿವ್ ವರ್ಡ್ನ ಯೂಸ್ ಮಾಡಿದ್ದಾರೆ. ಯಾವುದು, ರೇರ್ಲಿ ಅನ್ನೋದು ನೆಗೆಟಿವ್ ವರ್ಡ್ ಆಗಿದೆ. ರೇರ್ಲಿ, ಸೆಲ್ಡಮ್ಲಿ, ನೆವರ್ ಈ ರೀತಿ ನೆಗೆಟಿವ್ ವರ್ಡ್ ಇರುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟು ನೆಗೆಟಿವ್ ಇದೆ ಅಂದಮೇಲೆ ಕ್ವಶನ್ ಟ್ಯಾಗ್ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಸೊ ವರ್ಬ್ ಏನಾಗಿದೆ, ವರ್ಬು V1 ಪ್ಲಸ್ ಎಸ್ ಇದೆ. ಅಂದರೆ V1 ಪ್ಲಸ್ ವರ್ಬು ಯಾವುದಿದೆ, ಮೇಕ್ಸ್ ಅಂತ ಇದೆ. ಅಂದರೆ V1 ಪ್ಲಸ್ ಎಸ್ ಇದ್ದಾಗ ನಾವು ಯಾವ ಫಾರ್ಮ್ ಆಫ್ ವರ್ಬ್ನ ಯೂಸ್ ಮಾಡ್ತೀವಿ, ಡಸ್. ಸೊ ಕ್ವಶನ್ ಟ್ಯಾಗ್ ಏನು ಬರುತ್ತೆ, ಪಾಸಿಟಿವ್ ಬರುತ್ತೆ. ಯಾಕೆ, ಸ್ಟೇಟ್ಮೆಂಟು ನೆಗೆಟಿವ್ ಇದೆ, ರೇರ್ಲಿ ಅನ್ನೋ ನೆಗೆಟಿವ್ ವರ್ಡ್ನ ಯೂಸ್ ಮಾಡಿದ್ದಾರೆ. ಸೊ ಕ್ವಶನ್ ಟ್ಯಾಗ್ ಏನಾಗುತ್ತೆ, ಡಸ್ ಶಿ. ಅಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್. ಅರ್ಥ ಆಯ್ತಲ್ವಾ? ನೆಗೆಟಿವ್ ಸ್ಟೇಟ್ಮೆಂಟ್ ಇದೆ ಅಂದರೆ ರೇರ್ಲಿ ಅನ್ನೋದು ನೆಗೆಟಿವ್ ವರ್ಡ್ನ ಇಂಡಿಕೇಟ್ ಮಾಡ್ತಿದೆ. ಸೊ ಕ್ವಶನ್ ಟ್ಯಾಗ್ ಏನು ಬರುತ್ತೆ, ಪಾಸಿಟಿವ್ ಆಗಿ ಬರುತ್ತೆ. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್. ಇಲ್ಲಿ ಕೆಲವೊಂದು ಎಕ್ಸಾಂಪಲ್ಸು ಇಂಪರೇಟಿವ್ ಸೆಂಟೆನ್ಸಲ್ಲಿ ಇದ್ದಾವೆ. ಸೊ ಇಂಪರೇಟಿವ್ ಸೆಂಟೆನ್ಸಲ್ಲಿ ಇದ್ದಾಗ ನಾವು ಯಾವ ರೀತಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡಬೇಕು ಅನ್ನೋದನ್ನ ನೋಡೋಣ. ಓಪನ್ ದ ಡೋರ್. ಸೊ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸಲ್ಲಿ ಫಾರ್ ಇಂಪರೇಟಿವ್ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಅಂತಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಆಲ್ಮೋಸ್ಟ್ ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಅರ್ಥ ಆಯ್ತಲ್ವಾ? ಇನ್ ಅ ಇಂಪರೇಟಿವ್ ಸೆಂಟೆನ್ಸ್ ವಿ ಫ್ರೇಮ್ ಅ ಕ್ವಶನ್ ಟ್ಯಾಗ್ ಯೂಸಿಂಗ್ ಅ ವಿಲ್. ಶಲ್ನ ಯೂಸ್ ಮಾಡ್ತೀವಿ. ಯಾವಾಗ, ವಿ ಯೂಸ್ ಅ ಶಲ್ ಯಾವಾಗ ಕ್ವಶನ್ನು ಲೆಟ್ ಅಂತ ಬಿಗಿನ್ ಆಗಿರುತ್ತೆ ನೋಡಿ. ಈ ಲೆಟ್ ಇಂದ ಬಿಗಿನ್ ಆದಾಗ ಮಾತ್ರ ನಾವು ಇಂಪರೇಟಿವ್ ಸೆಂಟೆನ್ಸಲ್ಲಿ ಕ್ವಶನ್ ಟ್ಯಾಗ್ನ ಶಲ್ ಅಂತ ಮಾಡ್ತೀವಿ. ಶಲ್ ವಿ ಅಂತ ಫ್ರೇಮ್ ಮಾಡ್ತೀವಿ. ಯಾವಾಗ ಕ್ವಶನ್ ಬಿಗಿನ್ಸ್ ವಿತ್ ಅ ಲೆಟ್. ಇದು ತುಂಬ ಇಂಪಾರ್ಟೆಂಟು, ಕೀಪ್ ಇನ್ ಯುವರ್ ಮೈಂಡ್. ಲೆಟ್ನ ಯಾವಾಗ ಯೂಸ್ ಮಾಡ್ತೀವಿ, ಶಲ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಕ್ವಶನ್ನು ಲೆಟ್ ಇಂದ ಬಿಗಿನ್ ಆಗಿರುತ್ತಲ್ಲ, ಇನ್ ದಟ್ ಸಿಚುವೇಶನ್ ವಿ ಫ್ರೇಮ್ ಅ ಕ್ವಶನ್ ಟ್ಯಾಗ್ ಯೂಸಿಂಗ್ ಅ ಶಲ್. ಶಲ್ ಅಂತ ನಾವು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಇದನ್ನು ಹೊರತುಪಡಿಸಿ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಆಲ್ಮೋಸ್ಟ್ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡೋದು ವಿಲ್ ಇಂದಾನೆ. ಅರ್ಥ ಆಯ್ತಲ್ವಾ? ಲೆಟ್ ಅಂತ ಇದ್ದಾಗ ಶಲ್ ಅಂತ ಮಾಡ್ತೀವಿ, ಇನ್ನು ಉಳಿದ ಸಿಚುವೇಶನಲ್ಲಿ ನಾವು ವಿಲ್ ಅಂತ ಫ್ರೇಮ್ ಮಾಡ್ತೀವಿ. ಸೊ ಓಪನ್ ದ ಡೋರ್ ಅಂತ ಇದೆ. ಸೊ ಓಪನ್ ದ ಡೋರ್ ನಾನು ಹೇಳ್ದೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ಕ್ವಶನ್ ಟ್ಯಾಗ್ನ ವಿಲ್ ಇಂದ ಫ್ರೇಮ್ ಮಾಡ್ತೀವಿ. ಸೊ ಓಪನ್ ದ ಡೋರ್, ವಿಲ್ ಯು. ಇಲ್ಲಿ ಯಾಕೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ, ನೆಗೆಟಿವ್ ಕ್ವಶನ್ ಟ್ಯಾಗ್ ಬರೋದಿಲ್ಲ ಅಂತಂದರೆ, ಇನ್ ಇಂಪರೇಟಿವ್ ಸೆಂಟೆನ್ಸ್ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇದ್ರೂ ಕೂಡ ನಾವು ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ರೂ ಕೂಡ ಕ್ವಶನ್ ಟ್ಯಾಗ್ನ ನಾವು ಪಾಸಿಟಿವ್ ಆಗಿನೇ ಫ್ರೇಮ್ ಮಾಡ್ತೀವಿ. ಓಪನ್ ದ ಡೋರ್, ವಿಲ್ ಯು ಅಂತ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಎ. ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ವರ್ಕ್. ಸೊ ಇದು ಇಂಪರೇಟಿವ್ ಸೆಂಟೆನ್ಸ್ ಆಗಿದೆ. ಐ ಟೋಲ್ಡ್ ಬಿಫೋರ್ ದ್ಯಾಟ್ ಇನ್ ಇಂಪರೇಟಿವ್ ಸೆಂಟೆನ್ಸ್ ವಿ ಯೂಸ್ ವರ್ಡ್ ವಿಲ್ ಅಂತ ಯೂಸ್ ಮಾಡ್ತೀವಿ. ಸೊ ಸ್ಟೇಟ್ಮೆಂಟು ಪಾಸಿಟಿವ್ ಇದ್ರೂ ಕೂಡ ಕ್ವಶನ್ ಟ್ಯಾಗ್ ಕೂಡ ನಾವು ಪಾಸಿಟಿವ್ ಆಗಿ ಫ್ರೇಮ್ ಮಾಡ್ತೀವಿ. ಓನ್ಲಿ ಇನ್ ಕೇಸ್ ಆಫ್ ಅ ಇಂಪರೇಟಿವ್ ಸೆಂಟೆನ್ಸ್. ಇಂಪರೇಟಿವ್ ಸೆಂಟೆನ್ಸಲ್ಲಿ
ಕ್ವಶನ್ ಟ್ಯಾಗ್ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ರೂ ಕೂಡ ಕ್ವಶನ್ ಟ್ಯಾಗ್ನ ಪಾಸಿಟಿವ್ ಆಗಿನೇ ಫ್ರೇಮ್ ಮಾಡ್ತೀವಿ. ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್ ವರ್ಕ್. ವಿಲ್ ಯು? ಲೆಟ್ಸ್ ಗೋ ಫಾರ್ ಅ ವಾಕ್. ನಾನು ಹೇಳಿದೆ ಲೆಟ್ಸ್ ಇಂದ ಸ್ಟಾರ್ಟ್ ಆಗಿದೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಅಂತಂದರೆ ವಿ ಯೂಸ್ ಅ ಕ್ವಶನ್ ಟ್ಯಾಗ್ ಶಲ್ ವಿ. ಅರ್ಥ ಆಯ್ತಲ್ವಾ? ಯಾವ ಸೆಂಟೆನ್ಸು ಲೆಟ್ಟಿಂದ ಬಿಗಿನ್ ಆಗಿರುತ್ತೆ ಆವಾಗ ನಾವು ಕ್ವಶನ್ ಟ್ಯಾಗ್ನ ಶಲ್ಲಿಂದ ಫ್ರೇಮ್ ಮಾಡಬೇಕು. ಶಲ್ ವಿ ಪಾಸ್ ಮೀ ದ ಸಾಲ್ಟ್. ವಿಲ್ ಯು? ಇಂಪರೇಟಿವ್ ಸೆಂಟೆನ್ಸಲ್ಲಿ ಲೆಟ್ಟಿಂದ ಸ್ಟಾರ್ಟ್ ಆದರೆ ಶಲ್ನ ಯೂಸ್ ಮಾಡ್ತೀವಿ. ಇನ್ ಅದರ್ ಸಿಚುವೇಶನ್ ನಾವು ಇಂಪರೇಟಿವ್ ಸೆಂಟೆನ್ಸಲ್ಲಿ ವಿಲ್ಲಿಂದ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಏನಾಗುತ್ತೆ? ವಿಲ್ ಯು? ಡೋಂಟ್ ಬಿ ಲೇಟ್ ಅಗೇನ್. ಡೋಂಟ್ ಬಿ ಲೇಟ್ ಅಗೇನ್. ಸೊ ಇಲ್ಲಿ ಏನು ಬರುತ್ತೆ? ವಿಲ್ ಯು ಅಂದರೆ ಆಲ್ಮೋಸ್ಟ್ ಇಂಪರೇಟಿವ್ ಸೆಂಟೆನ್ಸ್ ನಾವು ಕ್ವಶನ್ ಟ್ಯಾಗ್ನ ವಿಲ್ಲಿಂದಾನೇ ಫ್ರೇಮ್ ಮಾಡ್ತೀವಿ. ವಿಲ್ ಯು ಅಂದರೆ ಫಾರ್ ಅ ನೆಗೆಟಿವ್ ಇಂಪರೇಟಿವ್ ಸ್ಟಾರ್ಟಿಂಗ್ ವಿತ್ ಅ ಡೋಂಟ್, ಅಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಡೋಂಟ್ ಇಂದ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ, ದ ಕ್ವಶನ್ ಟ್ಯಾಗ್ ಇಸ್ ಆಲ್ಮೋಸ್ಟ್ ವಿಲ್ ಯು ಅಂತಾನೆ ಬರುತ್ತೆ ಟು ಎಕ್ಸ್ಪ್ರೆಸ್ ಅ ಪೊಲೈಟ್ ಅಥವಾ ರಿಕ್ವೆಸ್ಟ್. ಅರ್ಥ ಆಯ್ತಲ್ವಾ? ಇಂಪರೇಟಿವ್ ಸೆಂಟೆನ್ಸಲ್ಲಿ ನಾವು ವಿಲ್ ಯು ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಆಲ್ಮೋಸ್ಟ್ ಟು ಎಕ್ಸ್ಪ್ರೆಸ್ ಅ ಪೊಲೈಟ್ ರಿಕ್ವೆಸ್ಟ್ನ ಇದು ಎಕ್ಸ್ಪ್ರೆಸ್ ಮಾಡುತ್ತೆ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಅ ವಿಲ್. ಸೊ ಡೋಂಟ್ ಬಿ ಲೇಟ್ ಅಗೇನ್. ವಿಲ್ ಯು? ಲೆಟ್ ಹಿಮ್ ಫಿನಿಶ್ ದ ವರ್ಕ್. ಏನಾಗಿದೆ? ಲೆಟ್ ಅಂತ ಇದೆ ಅಂದರೆ ಲೆಟ್ ಇದ್ದಾಗ ನಾವು ಯಾವ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ? ಶಲ್. ಏನಾಗುತ್ತೆ? ಶಲ್ ವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಅ ಕ್ವಶನ್ ಟ್ಯಾಗ್ ಪ್ರಾಕ್ಟೀಸ್ MCQs. ಹೇಳಿದ್ನಲ್ಲ, ನಾವು ಎಲ್ಲರೂ ಈಸಿಯಾಗಿ ಹೆಲ್ಪಿಂಗ್ ವರ್ಬ್ ಇದ್ದಾಗ ಫ್ರೇಮ್ ಮಾಡಿಬಿಡ್ತಾರೆ. ನಾವು ಯಾವಾಗ ಕನ್ಫ್ಯೂಸ್ ಆಗ್ತೀವಿ ಅಂತಂದರೆ ಓನ್ಲಿ ಮೇನ್ ವರ್ಬ್ ಕೊಟ್ಟಾಗ ಯಾವ ಹೆಲ್ಪಿಂಗ್ ವರ್ಬ್ನ ತಗೊಂಡು ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಇವತ್ತು ಐ ಹೋಪ್ ನಿಮಗೆಲ್ರಿಗೂ ಈಸಿ ಆಗಿರುತ್ತೆ ಅನ್ಕೋತೀನಿ. ಡೂ ಅಂದರೆ V1 ಫಾರ್ಮ್ ಆಫ್ ವರ್ಬ್ ಇದ್ದಾಗ ಡೂನ ಯೂಸ್ ಮಾಡಬೇಕು ವಿತ್ ಅ ಪ್ರೊನೌನ್ ವಿ. ಅಂದರೆ V1 ಫಾರ್ಮ್ ಆಫ್ ವರ್ಬ್ ಇದ್ದಾಗ ನಾವು ಡೂನ ಯೂಸ್ ಮಾಡ್ತೀವಿ. ಪ್ರೊನೌನ್ ಯಾವುದಾಗಿರಬೇಕು? ಐ, ವಿ, ಯು, ದೇ. ನೆಕ್ಸ್ಟು V1 ಪ್ಲಸ್ ಎಸ್ ಅಥವಾ ES ಅಂದರೆ ಡಸ್ನ ಯೂಸ್ ಮಾಡ್ತೀವಿ. ಪ್ರೊನೌನ್ ಯಾವುದು? ಈ, ಶಿ, ಇಟ್. V2 ಫಾರ್ಮ್ ಆಫ್ ಅ ವರ್ಬ್ ಅಂದರೆ ಪಾಸ್ಟ್ ಫಾರ್ಮ್ ಆಫ್ ಅ ವರ್ಬ್ ಇದ್ದಾಗ ನಾವು ಡಿಡ್ನ ಯೂಸ್ ಮಾಡ್ತೀವಿ ವಿತ್ ಆಲ್ ಪ್ರೊನೌನ್ ಜೊತೆಗೆ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟು ಇಂಪರೇಟಿವ್ ಸೆಂಟೆನ್ಸಲ್ಲಿ ಕ್ವಶನ್ ಟ್ಯಾಗು ಲೆಟ್ ಇಂದ ಬಿಗಿನ್ ಆಗಿದೆ ಅಂತಂದರೆ ನಾವು ಶಲ್ ಅಂತ ಕ್ವಶನ್ ಟ್ಯಾಗ್ನ ಫ್ರೇಮ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟು. ಐ ಹೋಪ್ ನಿಮ್ಗೆಲ್ರಿಗೂ ಕ್ಲಾಸ್ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.